ಇಬ್ರು ಗೌರ್ಮೆಂಟ್ ಕೆಲಸ ಇದೆ. ನೋಡ್ಕೋತಾ ಇಲ್ಲ ನಿಮ್ಗೆ? ನೋಡ್ಕೊತಾ ಇಲ್ಲ. ಒದ್ದಿ ಇದೆಲ್ಲ ಗಾಯನವಾ? ಕಣ್ಣು ಕಾಣಿಸ್ತಾ ಇಲ್ಲ. ಹಂಗ್ ಹೊಡೆದವ್ರ? ಮಾವನು ಮಗ ಸಸಿ ಮುಂಚೆನೆ ಇಟ್ಕೊಂಡು. ಮಾವ ಅಂದ್ರೆ ನಮ್ಮ ಮಗನ್ ಮಾವ ಹೆಣ್ ಕೊಟ್ಟಿರೋ. ನಿಮ್ ಮನೆಯವ್ರಮ್ಮ? ಇಲ್ರ 4 ವರ್ಷ ಇಟ್ಕೊಂಡು ನನ್ಗೆ ಊಟ ಆಸ್ತಿ ಎಲ್ಲ ನನಗೆ ಬರ್ದಿದ್ರು, ಬರ್ಕೊಡತಕ್ಕಾಗಿರ್ಲಿಲ್ಲ. ಡಿಸಿಗೆ ಹೇಳ್ತೀನಿ, ಡಿಸಿಗೆ ಅಧಿಕಾರ ಇರುತ್ತೆ, ಕರ್ಸಿ ನಿಮ್ಗೆ ವಾಪಸ್ಸು ನಿಮಗೆ ಹಸ್ತಾಂತರ ಮಾಡೋದು. ನೀವೇನ್ ಕೋರ್ಟ್ಗೆ ಹೋಗಿ ಫೈಟ್ ಮಾಡ್ಬೇಕಾಗಿಲ್ಲ ತಾಯಿ. ನಿಮ್ಗೆ ನೀವು ಹಿರಿಯ ನಾಗರಿಕರು ಅಂದ್ರೆ ನೀವು ಬಹಳ ಹಿರಿ ಜೀವ. ಸೊ ಹಾಗಾಗಿ ಒಂದು ಕಾನೂನೇ ಇದೆ. ಮಕ್ಕಳು ಆಸ್ತಿ ಎಲ್ಲ ಬರ್ಸ್ಕೊಂಡು ನಿಮ್ಮನ್ನ ಸಾಕದೆ ಹೋದ್ರೆ ನಿಮ್ಮ ಆಸ್ತಿ ನಿಮ್ಗೆ ವಾಪಸ್ ಕೊಡಿಸ್ಬೋದು. ನಾನು ಒಂದು 70 ವರ್ಷ ತಾಯಿನ ಕಳಿಸ್ಕೊಡ್ತೀನಿ. ಅವ್ರ ಮಕ್ಕಳು ಮತ್ತೆ ಅವ್ರ ಸೊಸೆ ಅವರೆಲ್ಲರೂ ತಾಯಿ ಹೆಸರಿಂದ ಆಸ್ತಿನ ಬರ್ಕೊಂಡು ಇವಾಗ ಚೆನ್ನಾಗಿ ಹೊಡೆದು ಮನೇಲಿ ಇರಬಾರ್ದು ಅಂತ ಹೇಳಿ ಅವ್ರಿಗೆ ಬರ್ಸ್ಕೊಳತನ ಎಲ್ಲ ಚೆನ್ನಾಗಿ ನೋಡಿಕೊಂಡು ಬಾಡಿಗೆ ಮನೆಯವ್ರನ್ನು ಸೇರಿಸ್ಕೊಂಡು ಎಲ್ಲರೂ ಸೇರ್ಕೊಂಡು ಆ ತಾಯಿಗೆ ಕಣ್ಣಿಗೆ ಎಲ್ಲ ಅದು ಕಪಾಳಕ್ಕೆಲ್ಲ ಹೊಡೆದು ಕಳಿಸಿದ್ದಾರೆ. ನಾನು DC ಅವ್ರಿಗೆ ಮಾತಾಡ್ತೀನಿ ಅದನ್ನು ಏನು ಹಿರಿಯ ನಾಗರಿಕರ ಹಕ್ಕುಗಳಡಿ ಅದು ವಾಪಸ್ ಮಾಡಿಸ್ಲಿಕ್ಕೆ ಆ ತಾಯಿಗೆ ಸಂಪೂರ್ಣವಾದಂಥ ರಕ್ಷಣೆ ನೀವು ಕೊಡಬೇಕು. ಅವರನ್ನು ಕರೆದು ಒಂದು FIR ಮಾಡಿ ಮುಚ್ಚಳಿಕೆ ಬರೆಸ್ಕೊಂಡು ಏನಾದರೂ ಆ ತಾಯಿ ಸವಾಸಕ್ಕೆ ಹೋಗಿದ್ದೆ ಆದರೆ ಮುಂದೆ ಕಾನೂನಿನ ಕ್ರಮ ಆಗತ್ತೆ ಅಂತ ಹೇಳಿ ಆ ತಾಯಿಗೆ ಸಂಪೂರ್ಣ ರಕ್ಷಣೆ ಕೊಟ್ಟು ಕಳಿಸಿ. ನಾನೀಗ ಕಳಿಸ್ಕೊಡ್ತೀನಿ ನೋಡಿ. ಓಕೆ.